ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಏನಪ್ಪ ಅಂದರೆ, ಯಾರೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೋ, ಅಂದರೆ ಗೌರ್ನಮೆಂಟ್ ಹಾಸ್ಟೆಲು ಆಫ್ಟರ್ SSLC ಮುಗಿಸಿರೋದು, ಅಂದರೆ PUC ಮತ್ತು PUC ತತ್ಸಮಾನ ಏನು ಓದ್ತಾ ಇದ್ದಿರೋ, ಅಂದರೆ ಡಿಪ್ಲೊಮೊ ಆಗಿರ್ಬೋದು, ITI ಆಗಿರ್ಬೋದು, ಇಂಥವ್ರಿಗೆ ಹಾಸ್ಟೆಲ್ ಓಪನ್ ಆಗಿದೆ. ಅಂದರೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಜೂನ್ 27 ಅಂದರೆ ನಿನ್ನೆ ಅಪ್ಲಿಕೇಶನ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಬಟ್ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಇವತ್ತು ಸಂಜೆ, ಅಂದರೆ ಇವತ್ತು ಜೂನ್ 28 ನಾನು ವಿಡಿಯೋ ಮಾಡ್ತಾ ಇರೋದು. ಇವತ್ತು ಸಂಜೆ ಅಪ್ಡೇಟ್ ಆಗ್ಬೋದು, ಇಲ್ಲಾಂದರೆ 1ನೇ ತಾರೀಕು, ಜುಲೈ 1ನೇ ತಾರೀಕಷ್ಟಲ್ಲಿ ಅಪ್ಡೇಟ್ ಮಾಡ್ತಾರಂತೆ. ಅಪ್ಲಿಕೇಶನ್ ಓಪನ್ ಆಗುತ್ತಂತೆ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಪ್ಲಿಕೇಶನ್ ಆಗೋಕ್ಕೆ, ಬೇಗ ಬೇಗ ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ಹಾಸ್ಟೆಲಿಗೆ. ಮತ್ತು ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ, ನಿಮ್ಮದು ರೀಸೆಂಟ್ ಫೋಟೋ ಬೇಕಾಗುತ್ತೆ. ಸೊ ನಿಮ್ಮದು ಆಧಾರ್ ಕಾರ್ಡು ಮತ್ತು ನಿಮ್ಮ ಅಪ್ಪ ಅಮ್ಮಂದು ಮೊಬೈಲ್, ಪೇರೆಂಟ್ಸ್ದು ಮೊಬೈಲ್ ನಂಬರು, ಏಕೆಂದರೆ OTP ಬರುತ್ತೆ. ಸೊ ಹಾಗಾಗಿ ಪೇರೆಂಟ್ಸು ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಮತ್ತು ಕ್ಯಾಸ್ಟು, ಇನ್ಕಮ್ಮು, ನಿಮ್ಮದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು, ಅಂದರೆ SSLC ಓದ್ತಾ ಇರ್ತೀರಲ್ವ, SSLCದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು. ಸೊ ಇದಿಷ್ಟು ಡಾಕ್ಯುಮೆಂಟ್ಸು. ನಿಮ್ಮದು ರೆಸಿಡೆನ್ಷಿಯಲ್ ಪ್ರೂಫ್ ಏನಿದೆ ಅದನ್ನು, ಈಗ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮದು ಕ್ಯಾಸ್ಟು, ಇನ್ಕಮ್ಮು, ಇದಿಷ್ಟು ದಾಖಲಾತಿಗಳು ಬೇಕಾಗುತ್ತೆ. ಸೊ ಇವತ್ತು 28 ಜೂನು ಹೋಗಿ ವಿಚಾರಿಸಿ, ಇಲ್ಲ ಅಂದರೆ ಜುಲೈ 1ನೇ ತಾರೀಕಷ್ಟರಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹೋಗಿ ಆದಷ್ಟು ಬೇಗ ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ, ಇದೊಂದು ಚಿಕ್ಕ ವಿಡಿಯೋ, ಇನ್ಫಾರ್ಮೇಷನ್ ವಿಡಿಯೋ. ಇದರಲ್ಲಿ ನಾನು ಜಾಸ್ತಿ ಏನೂ ಹೇಳೋಕ್ಕೋಗಲ್ಲ. ಸೊ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ ಹೇಳ್ತಾ ಈ ವಿಡಿಯೋನ ಫ್ರೆಂಡ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.